ಎಲ್ರಿಗೂ ನಮಸ್ಕಾರ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ. ತಾವಿಲ್ಲಿ ಗಮನಿಸ್ಬೋದು, ನಾವು COFS 31 ಅಂತ ಹೇಳ್ಬಿಟ್ಟು ನಮ್ಮ ಕೇಂದ್ರದಲ್ಲಿ ಕಳೆದ 5 ರಿಂದ 6 ವರ್ಷ ನಾವು ಇದನ್ನೆಲ್ಲ ನಮ್ಮ ಜಿಲ್ಲೆಯ ರೈತರ ಕ್ಷೇತ್ರಗಳಲ್ಲಿ ನಾವು ಇದನ್ನು ಪರಿಚಯ ಮಾಡಲಾಗಿತ್ತು. ಹಲವಾರು ರೈತರ ಬೇಡಿಕೆಯಂತೆ ನಾವು ಇದನ್ನು ಬೀಜೋತ್ಪಾದನೆಗೋಸ್ಕರ ನಮ್ಮ ಕೇಂದ್ರದಲ್ಲೇ ನಾವು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ. ಕಾಲು ಎಕರೆಗೆ 1 kg ಬಳಸ್ಬೋದು, ಅಂದರೆ 10 ಗುಂಟೆಗೆ 1 kg ನೀವು ಬಳಸ್ಬೋದು. ಇದು ಒಂದು ಸಲ ನೀವು ಬಿತ್ತನೆ ಮಾಡಿದರೆ ಕನಿಷ್ಠ 3 ವರ್ಷದ ತನಕ ಇದರ ಕೂಳೆನ ಬಿಟ್ಟರೆ ಸಾಕು, ನಿಮಗೆ ಮೇವು ಕಡ್ಡಿ ತುಂಬ ಚೆನ್ನಾಗಿ ಬರುತ್ತೆ. ವರ್ಷಕ್ಕೆ 6 ಕಟಿಂಗ್ ಬರುತ್ತೆ. ಇದರ ಪೌಷ್ಟಿಕತೆ ಅಥವಾ ರುಚಿಕರತೆ ತುಂಬ ಚೆನ್ನಾಗಿರುತ್ತೆ. ನೀವು ದನ ಕರುಗಳಿಗೆ ಆಗ್ಬೋದು ಅಥವಾ ಹಸು ಇರ್ಬೋದು, ಇನ್ನು ಕುರಿ ಮೇಕೆ ಎಲ್ಲ ಪ್ರಾಣಿಗಳಿಗೂ ಕೂಡ ಇದನ್ನು ತುಂಬ ಒಳ್ಳೆಯ ಉತ್ಕೃಷ್ಟವಾದಂತಹ ಮೇವಾಗಿ ಬಳಸ್ಬೋದು. ಇದರ ಉಳಿದಂತಹ ಏನು ನಾವು ಅಗ್ರೋನಮಿಕ್ ಆಸ್ಪೆಕ್ಟ್ಸ್ ಅಂತ ಏನು ಕರಿತೀವಿ ಅದನ್ನು ಡಾಕ್ಟರ್ ನಿಂಗರಾಜ್ ಅವರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು COFS 31 ಅಂದರೆ ಕೊಯಮತ್ತೂರು ಪಾಡ್ರು ಸ್ವರ್ಗಂ ಬೀಜೋತ್ಪಾದನೆ ತಾಕಿನಲ್ಲಿದ್ದೀವಿ. 35 ರಿಂದ 60 ದಿವಸಗಳ ಇಂಟರ್ವಲ್ಸಲ್ಲಿ ನಾವು ಇದನ್ನು ದನಗಳಿಗೆ ಮೇವಾಗಿ ಕೊಡ್ಬೋದು. ಭಾಳ ರುಚಿಕರವಾದಂಥ ದನಗಳಿಗೆ ಪ್ರೋಟೀನ್ ಕೂಡ 9.86% ಇದೆ. ಅದ್ರ ಜೊತೆಗೆ 19% ಕ್ರೂಡ್ ಫೈಬರ್ ಕೂಡ ಇದೆ. ಕಟ್ ಮಾಡಿ ದನಗಳಿಗೆ ಹಾಕೋದ್ರ ಜೊತೆಗೆ ಈ ರೈತರುಗಳು ಅವ್ರ ಜಮೀನಿನಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡಿಕೊಂಡು ಅವರೇ ಆದಂಥ ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ಬೆಳೆಸ್ಕೋಬೋದು. ಆಮೇಲೆ ಇದ್ರದ್ದು ಇನ್ನೂ ಒಂದು ಒಳ್ಳೆ ಕ್ವಾಲಿಟಿ ಏನು ಅಂತಂದರೆ, ಮಳೆ ಜಾಸ್ತಿ ಬಂದ್ರೂ ಕೂಡ ತಡ್ಕೊಳ್ಳುತ್ತೆ, ಹೀಟ್ ಜಾಸ್ತಿ ಆದರೂ ತಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಈ ಫ್ರಾಸ್ಟ್ ಇಬ್ಬನಿ ಕೂಡ ಬಂದ್ರೂ, ಹಾಗಾಗಿ ಈ ದನಗಳಿಗೆ ನಾವು 365 ದಿನವೂ ಕೂಡ ಉತ್ಕೃಷ್ಟವಾದಂಥ ಮೇವನ್ನು ನಾವು COFS 31 ಒದಗಿಸ್ಬೋದು.